Let us see the new question, the production possibility frontier. I am Basuraj, the director, Preza Academy, Chitradurga. Shall start with the introduction. This is 4-mark question. It's already asked in March 2020. Answer. Introduction part. Production possibility frontier PPF is an important tool to solve basic problems of an economy. The important tool, as individuals face scarcity of resources. Individuals are facing scarcity of resources. An economy also faces limited resources. As like as individual faces the scarcity, so economy also faces the scarcity as a whole in the economy. So it has to be decided to be use them in the production of different goods and services. The scarcity of resources in economy should be used as like as how a individual can be faced as the scarcity of resources and use it very differently and efficiently. ಹಿಂಗೆ ಒಬ್ಬ ವ್ಯಕ್ತಿಗೆ ಅವನಿಗೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲ ಹೇಗೆ ಕಡಿಮೆ ಇರ್ತವೋ ಹಾಗೆಯೇ ಒಂದು ದೇಶನೂ ಸಮೇತ ಅಥವಾ ಎಕಾನಮಿ ಆರ್ಥಿಕತೆ ರಿಸೋರ್ಸ್ ಕಡಿಮೆ ಇರ್ತವೆ, ಅವನು ಎಫಿಷಿಯೆಂಟಾಗಿ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸಲ್ಲಿ ಬಳಕೆ ಮಾಡಬೇಕು ಅಂತ. Come to see the meaning. Production possibility frontier is the curve that shows the possibilities. Where are the possibilities are there? Which are the possibilities are there of two goods? ಎರಡು ವಸ್ತುಗಳ ಮಧ್ಯೆ ಏನು ಪಾಸಿಬಿಲಿಟೀಸ್ ಇದೆ that can be produced when the technique and resources of the economy are fully utilized. ಇಲ್ಲಿ ಫುಲ್ಲಿ ಯುಟಿಲೈಸ್ ಅಂದರೆ ಸಂಪೂರ್ಣವಾಗಿ ಬಳಕೆ ಮಾಡಬೇಕು. ಟೆಕ್ನಿಕ್ ಅಂದರೆ ಟೆಕ್ನಾಲಜಿಯನ್ನು, ಆ್ಯಂಡ್ ರಿಸೋರ್ಸಸ್ ಅಂದರೆ ಸಂಪನ್ಮೂಲವನ್ನು ಎರಡು ವಸ್ತುಗಳನ್ನು ಉತ್ಪಾದನೆ ಮಾಡೋಕ್ಕೆ ಸಫಿಷಿಯೆಂಟಾಗಿ ಯೂಸ್ ಮಾಡಬೇಕು. ಆ ಯೂಸ್ ಮಾಡ್ತಕ್ಕಂಥದ್ದು ಎಷ್ಟು ಸಾಧ್ಯತೆ ಇದೆ ಆ ಸಾಧ್ಯತೆಗಳನ್ನು ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಅಂತ ಕರಿತೀವಿ. ಇಟ್ ಹ್ಯಾಸ್ ಸಮ್ ಅಸಂಪ್ಷನ್ಸ್. It is based on some assumptions. Only two goods are produced in the economy. We have taken the corn and cotton as example. Second, available resources must be fixed and fully utilized. ಅಲ್ಲಿ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನು ನಾವು ಫಿಕ್ಸ್ಡ್ ಆಗಿರ್ತವೆ, ಚೇಂಜಸ್ ಆಗಲ್ಲ, ಮತ್ತು ಫುಲ್ಲಿ ಯೂಸ್ ಮಾಡ್ತೀವಿ ಅಂತ. ಆ್ಯಂಡ್ ಫೋರ್ತ್, ರಿಸೋರ್ಸಸ್ ಆರ್ ನಾಟ್ ಈಕ್ವಲಿ ಎಫಿಷಿಯೆಂಟ್. ಎಲ್ಲವೂ ಟೆಕ್ನಾಲಜಿ ಮತ್ತು ಲೇಬರ್ ಈಕ್ವಲ್ ಆಗಿರೋದಿಲ್ಲ ಇನ್ ದ ಪ್ರೊಡ್ಯೂಸಿಂಗ್ ಗೂಡ್ಸ್. ಆ್ಯಂಡ್ ದೆರ್ ಈಸ್ ಎನ್ ಅಪ್ಲಿಕೇಶನ್ ಆಫ್ ಮಾರ್ಜಿನಲ್ ರೇಟ್ ಆಫ್ ಟ್ರಾನ್ಸ್ಫಾರ್ಮೇಷನ್. ಅಂದರೆ ಮಾರ್ಜಿನಲ್ ಅಂದರೆ ಅಡಿಷ್ನಲ್ ಆಗಿ ರಿಸೋರ್ಸಸನ್ನು ನಾವು ಚೇಂಜ್ ಮಾಡ್ಬೋದು, ಹಾಗೆ ಆಗುತ್ತೆ. ದೀಸ್ ಆರ್ ದ ಅಸಂಪ್ಷನ್ಸ್. ಎಕ್ಸ್ಪ್ಲನೇಷನ್, ದಿಸ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ ಥ್ರೂ ದಿ ಶೆಡ್ಯೂಲ್ ಆರ್ ಸೆಟ್ ಅಂತ ಕರಿತೀವಿ. ಪ್ರೊಡಕ್ಷನ್ ಪಾಸಿಬಿಲಿಟಿ ಸೆಟ್ ಆರ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಶೆಡ್ಯೂಲ್ ಅಂತ ಕರಿತೀವಿ. ಪ್ರೊಡಕ್ಷನ್ ಪಾಸಿಬಿಲಿಟಿ ಸೆಟ್ ಆರ್ ಶೆಡ್ಯೂಲ್ ಈಸ್ ಎ ಟೇಬಲ್ that showing different possibilities in producing two goods. ಟೂ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಎಷ್ಟು ಪಾಸಿಬಿಲಿಟಿ ಅಂತ ತೋರಿಸ್ತಕ್ಕಂಥ ಒಂದು ಟೇಬಲನ್ನು ಪ್ರೊಡಕ್ಷನ್ ಪಾಸಿಬಿಲಿಟಿ ಸೆಟ್ ಆರ್ ಶೆಡ್ಯೂಲ್ ಅಂತ ಕರಿತೀವಿ. ದಿಸ್ ಈಸ್ ನಥಿಂಗ್ ಬಟ್ ದ ಶೆಡ್ಯೂಲ್ ಆರ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಸೆಟ್. ಇಟ್ ಹ್ಯಾಸ್ ವೇರಿಯಸ್ ಪಾಸಿಬಿಲಿಟೀಸ್ ಆಫ್ ಎ ಬಿ ಸಿ ಡಿ ಇ ಆ್ಯಂಡ್ ಕಾರ್ನ್ ಪ್ರೊಡಕ್ಷನ್ ಆ್ಯಂಡ್ ಕಾಟನ್ ಪ್ರೊಡಕ್ಷನ್ ಬೈ ಯೂಸಿಂಗ್ ದ ರಿಸೋರ್ಸಸ್ ಆಫ್ technique and also others. See, from the table it is clear that with given resources ನಿರ್ದಿಷ್ಟವಾಗಿರ್ತಕ್ಕಂಥ ಸಂಪನ್ಮೂಲಗಳು ಆ್ಯಂಡ್ ಟೆಕ್ನಾಲಜಿ, ನಾವು ಯೂಸ್ ಮಾಡ್ತಕ್ಕಂಥ ಟೆಕ್ನಾಲಜಿ, ದ ವೇರಿಯಸ್ ಕಾಂಬಿನೇಷನ್ಸ್ ಆಫ್ ಕಾರ್ನ್ ಆ್ಯಂಡ್ ಕಾಟನ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್. ಕಾರ್ನ್ ಆ್ಯಂಡ್ ಕಾಟನನ್ನು ಹೆಂಗೆ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಹೇಳ್ತದೆ. ಕಾಂಬಿನೇಷನ್ ಎ ಕಾಂಬಿನೇಷನಲ್ಲಿ ನೋಡಿದ್ರೆ ನಾವು ವಿ ಆರ್ ನಾಟ್ ಪ್ರೊಡ್ಯೂಸಿಂಗ್ ಎನಿ ಕಾರ್ನ್, ಓನ್ಲಿ ಪ್ರೊಡಕ್ಷನ್ ಆಫ್ cotton at the 10 units of million tons can be, because all the resources of labor and capital we are using only production of cotton, not corn. When we are increasing the production of corn from 1 to 2, 2 to 3 million of tons, the cotton has to be get reduced from 10 to 9, 9 to 7 and also 4. But at combination E, only production of the corn can be, we are not producing any cotton. That's why ನಾವಿಲ್ಲಿ ಜೋಳವನ್ನು ಜಾಸ್ತಿ ಬೆಳಿತೀವಿ, ಹತ್ತಿಯನ್ನು ಎಷ್ಟು ಬೆಳೆಯಲ್ಲ ಅಂತ ಅರ್ಥ. ಹೀಗೆ ಹತ್ತಿ ಮತ್ತು ಕಾರ್ನ್ ಜೋಳವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದನ್ನು ಏಕೆ ಪ್ರೊಡಕ್ಷನ್ ಮಾಡ್ಬೋದು ಅಂತ ನೋಡ್ಬೋದು. ದಿಸ್ ಈಸ್ ಕಾಲ್ಡ್ ಎಸ್ ಮಾರ್ಜಿನಲ್ ರೇಟ್ ಆಫ್ ಟ್ರಾನ್ಸ್ಫಾರ್ಮೇಷನ್. ಅಂದರೆ
ಸಂಪನ್ಮೂಲವನ್ನು ಒಂದಕ್ಕೆ ಜಾಸ್ತಿ ಬಳಸಿದ್ರೆ ಇನ್ನೊಂದಕ್ಕೆ ಕಡಿಮೆ ಮಾಡ್ತೀವಿ, ಅಥವಾ ಇನ್ನೊಂದಕ್ಕೆ ಕಡಿಮೆ ಮಾಡಿದ್ರೆ ಇನ್ನೊಂದಕ್ಕೆ ಜಾಸ್ತಿ ಮಾಡ್ತೀವಿ ಅಂತ. This can be explained through the diagram. Production possibility frontier or curve. This is the production possibility curve diagram. So this is x-axis, this is y-axis. X-axis shows corn, y-axis shows cotton. In the diagram, point A, B, C, D and E on the PPF are possible combinations. A, B, C, D, E. A, B, C, D, E. All the 5 are the possible combinations because it is equal to the use of resources and also production capacity. And the point, by using the resources of technology, what we are efficiently using. But point F shows underutilization. F is below the production possibility curve. That's why it is underutilization of resources, because we have possibility of resources is plenty but we are not using sufficiently. And point G is the unattainable. ಅದನ್ನು ರೀಚ್ ಆಗಕ್ಕಾಗೋದಿಲ್ಲ ಕಾಂಬಿನೇಷನ್ ಅಂತ ಕರಿತೀವಿ. unattainable combination. It means at point G this cannot be possible to be produced to this extent because resources of technology and also labor is less than the what we are choosing at point G. That's why G is unattainable combination. Unattainable. So in this way, this combination where the economy of shortage of resources. This is shortage of resources. ಇಲ್ಲಿ ನಾವು ಪ್ರೊಡಕ್ಷನನ್ನು ನಾವು ಪ್ಲ್ಯಾನ್ ಮಾಡಿದ್ರೆ ಪಾಸಿಬಿಲಿಟಿ ಸಾಧ್ಯ ಇಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್. ದಿಸ್ ಈಸ್ ಕ್ಯಾನ್ ಬಿ ಪಾಸಿಬಲ್ ಬಟ್ ಅಂಡರ್ ಯುಟಿಲೈಸೇಷನ್. ಇಲ್ಲಿ ನಾವು ಸಾಕಷ್ಟು ಯೂಸ್ ಮಾಡಲ್ಲ, ವೇಸ್ಟ್ ಮಾಡ್ತೀವಿ ಅಂತ. ವಿ ಶುಡ್ ಬಿ ಆಸ್ ಮೇಕ್ ದ ಕನ್ಕ್ಲೂಷನ್ ವೆನ್ ವಿ ಹ್ಯಾವ್ ದ ಇಂಟ್ರಡಕ್ಷನ್. ಸೊ ಕನ್ಕ್ಲೂಷನ್ ಈಸ್ ದಸ್ ಇನ್ ದಿಸ್ ವೇ. ಹೀಗೆ ಇನ್ ಆರ್ಡರ್ ಟು ಪ್ರೊಡ್ಯೂಸ್ ಲಿಟಲ್ ಮೋರ್ ಆಫ್ ಒನ್ ಗುಡ್. ಯಾವುದಾದ್ರು ಒಂದು ವಸ್ತುವನ್ನು ಜಾಸ್ತಿ ಯೂಸ್ ಮಾಡಬೇಕಂದ್ರೆ ಎಕಾನಮಿ ಮಸ್ಟ್ ಸ್ಯಾಕ್ರಿಫೈಸ್ ಅಂದರೆ ತ್ಯಾಗ ಮಾಡಬೇಕು, ಕೈ ಬಿಡಬೇಕು some amount of other good. This is what is production possibility frontier or production possibility curve. This is from Breza Academy. Thank you.